ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಆಯುಷ್ಮಾನ್ ಕಾರ್ಡ್ ಯಾರ್ದಿದೆ ಅಂತವ್ರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಗೆ ಹಣನ ಸರ್ಕಾರನೇ ನೀಡ್ತಿದೆ. ಈಗ ನೀವು ಆಯುಷ್ಮಾನ್ ಕಾರ್ಡ್ ನ ಪಡ್ಕೋಬೇಕಾ, ನಿಮ್ಗೂ ಉಚಿತ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಅದನ್ನ ಯಾವ ರೀತಿ ಅರ್ಜಿ ಹಾಕ್ಬಿಟ್ಟು ಪಡ್ಕೋಬೇಕು, ಮತ್ತೆ ನಿಮ್ಮ ಮೊಬೈಲ್ ಮುಖಾಂತರ ನೀವು ಆಯುಷ್ಮಾನ್ ಕಾರ್ಡ್ಗೆ ಅರ್ಜಿನ ಹಾಕ್ಬಿಟ್ಟು ಅದನ್ನ ಪಡ್ಕೊಳ್ಬಹುದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅರ್ಜಿ ಹಾಕೋಕೆ ಏನೆಲ್ಲ ಬೇಕಪ್ಪ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕು, ಮತ್ತೆ ಆಧಾರ್ ಕಾರ್ಡ್ ನಲ್ಲಿರುವ ನಂಬರ್ ಇರಬೇಕು, ಅದಕ್ಕೆ ಒಂದು OTP ಬರುತ್ತೆ, ಮತ್ತೆ ಒಂದು ಫೋಟೋ ಇಟ್ಕೊಳ್ಳಿ. ಇಷ್ಟು ಇದ್ರೆ ಸಾಕು, ನೀವು ಅರ್ಜಿನ ಸಲ್ಲಿಸ್ಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಫಸ್ಟು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಆಯುಷ್ಮಾನ್ ಅಂತ ಟೈಪ್ ಮಾಡಿ, ನಂತರ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿದ ನಂತರ ಅದ್ರ ಮೇಲೆ ಸರ್ಚ್ ಮಾಡಿದ ನಂತರ ನೋಡ್ಕೋಬೋದು ಆಯುಷ್ಮಾನ್ ಆ್ಯಪ್ ಅಂತ ಇಲ್ಲಿ ಶೋ ಆಗ್ತಿದೆ. ನಂತರ ಈಗ ನೀವು ಆಯುಷ್ಮಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಂದರೆ, ಈಗ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಈ ಆ್ಯಪ್ನ ನೀವು ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡವ್ನಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಓಪನ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ನೀವು ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಇಲ್ಲಿ ಕೆಳಗಡೆ ಬಂದರೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್, ಹಿಂದಿ, ಮರಾಠಿ ಅಂತ. ಈಗ ಕನ್ನಡ ಇಲ್ಲ, ಅದಕ್ಕೆ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಹಂಗೆ ಮುಂದೆ ಬಂದರೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಆಪರೇಟರ್ ಮತ್ತು ಬೆನಿಫಿಷರಿ ಅಂತ ಕಾಣಿಸ್ತಿದೆ ಅಲ್ವಾ, ಈ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಬಾಕ್ಸಲ್ಲಿ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನೀವು ಯಾರು ಇದು ಎಂತ ಆಯುಷ್ಮಾನ್ ಕಾರ್ಡ್ಗೆ, ಯಾರ್ದಾದ್ರೂ ಆಯುಷ್ಮಾನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಲ್ವ ನಿಮ್ಮ ಮೊಬೈಲ್ ಮೂಲಕ, ಅವ್ರ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಲಿಂಕ್ ಇದೆ ಅದೇ ನಂಬರ್ಗೆ ಒಂದು OTP ಬರುತ್ತೆ. ಅದಕ್ಕೆ ಆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇದೆ ಅದನ್ನೇ ಕರೆಕ್ಟಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಳಿ, ವೆರಿಫೈ ಅಂತ ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರಲ್ಲಿ, ಅದ್ರ ಮೇಲೆ 2 ಸತಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಅಂದರೆ ಈಗ ಸಕ್ಸಸ್ಫುಲ್ಲಾಗಿ ಒಂದು OTP ನಿಮ್ಮ ಫೋನ್ಗೆ ಬರುತ್ತೆ. ಇಲ್ಲಿ ಅದನ್ನು ಎಂಟರ್ ಮಾಡಬೇಕು. ಈಗ ಒಂದು OTP ಬಂದಿದೆ, ಅದನ್ನು ನಾನು ಇಲ್ಲಿ ನಿಮಗೆ ಎಂಟರ್ ಮಾಡಿಬಿಟ್ಟು ಈಗ ತೋರಿಸ್ಕೊಡ್ತೀನಿ. ನೋಡ್ಕೊಳ್ಳಿ, ಈಗ ಎಂಟರ್ ಮಾಡ್ತಿದ್ದೀನಿ. ನಂತರ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಕಾಣಿಸ್ತಿರುತ್ತೆ. ಈಗ ಈ ಕ್ಯಾಪ್ಚಾನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಕ್ಯಾಪ್ಚಾ ಸರಿಯಾಗಿಲ್ಲ ಅಂತಂದರೆ ಇಲ್ಲಿ ಮುಂದೆ ಪ್ರೆಸ್ ಮಾಡಿಬಿಟ್ಟು ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಈಗ ನಾನು ಅದನ್ನು ಎಂಟರ್ ಮಾಡ್ತಿದ್ದೀನಿ. ನಂತರ ನೋಡ್ಕೊಳ್ಳಿ, ಕೆಳಗಡೆ ಲಾಗಿನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿದ ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ನಂತರ ಇಲ್ಲಿ ಅಲೋ ಕೊಡಬೇಕಾಗುತ್ತೆ. ಇಲ್ಲಿ ಈಗ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಬರುತ್ತೆ, ಅದನ್ನು ಇಲ್ಲಿ ಅಲೋ ಕೊಡಿ. ನಂತರ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ವೇಟ್ ಮಾಡಿ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಸ್ವಲ್ಪ ವೇಟ್ ಮಾಡಿಸುತ್ತೆ, ಒಂದು 10 ಸೆಕೆಂಡು. ಅದು ಲೋಡ್ ತೊಗೊಳುತ್ತಲ್ವ, ಅದಕ್ಕೆ ಈಗ ಪ್ರೊಸೆಸಿಂಗ್ ಆಗ್ತಿದೆ. ವೇಟ್ ಮಾಡಿದ ನಂತರ ಈಗ ಓಪನ್ ಆಗುತ್ತೆ ರೀ. ನಂತರ ನೋಡ್ಕೋಬೋದು ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಸರ್ಚ್ ಫಾರ್ ಬೆನಿಫಿಷರಿ ಅಂತ ಇಲ್ಲಿ ಮುಂದೆ ಸ್ಕ್ಯಾಮ್ ಅಂತ ಕಾಣಿಸ್ತಿರ್ಬೋದು ನಿಮಗೆ. ಈ ಸ್ಕ್ಯಾಮ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಯರಾಗಿ ತಿಳ್ಕೊಳ್ಳಿ, ಸ್ಕ್ಯಾಮ್ ಅಂದರೆ ತುಂಬ ಬರುತ್ತೆ. ಇಲ್ಲಿ PMJAY ಅಂತ ಫಸ್ಟೇ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟೇಟ್ ಬರುತ್ತೆ, ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನೀವು ಯಾವ ಸ್ಟೇಟ್ ಅವ್ರು ಇದ್ದೀರಾ ಅಂದರೆ ರಾಜ್ಯದವ್ರು ಇದ್ದೀರಾ. ಈಗ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ವೇಟ್ ಮಾಡಿ, ಈಗ ಪ್ರೊಸೆಸಿಂಗ್ ಆಗುತ್ತೆ. ಅದು ಯಾವ ರಾಜ್ಯ ಅಂತ ಹೇಳಿ ಇಲ್ಲಿ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ನಂತರ ಇಲ್ಲಿ ಸಬ್ ಸ್ಕ್ಯಾಮ್ ಅಂತ ಬರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ KUTUMB ಅಂತ ಇದೆ ಅಲ್ವಾ, ಕುಟುಂಬ ಅಂತ, ಇದ್ರ ಮೇಲೇ ಕ್ಲಿಕ್ ಮಾಡಬೇಕು. ಈ ಕುಟುಂಬ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬೈ ಅಂತ ಬರುತ್ತೆ.
ನೀವು ಆಧಾರ್ ನಂಬರ್ ಕೊಡ್ತೀರಾ ಅಥವಾ ಫ್ಯಾಮಿಲಿ ಐ ಡಿ ಕೊಡ್ತೀರಾ ಅಂತ ಕೇಳ್ತಿದೆ. ಈಗ ನಾನು ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿಸ್ಟ್ರಿಕ್ ಅಂತ ಬರ್ತಿದೆ, ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಧಾರ್ ನಂಬರ್ನ ನೀವು ಕರೆಕ್ಟಾಗಿ ಟೈಪ್ ಮಾಡಬೇಕಾಗುತ್ತೆ. ಈಗ ನಾನು ಆಧಾರ್ ನಂಬರ್ನ ಟೈಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಂತರ ನೋಡ್ಕೋಬೋದು. ಆಧಾರ್ ಕಾರ್ಡ್ ನಂಬರ್ನ ಈಗ ಕರೆಕ್ಟಾಗಿ ಎಂಟರ್ ಮಾಡಿ. ಆಧಾರ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಒಂದು 2 ಸತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಲೋಡ್ ಆಗ್ತಿರುತ್ತೆ ಅದು. ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬಂತು, ವೇಟ್ ಮಾಡಿ ಸ್ವಲ್ಪ. ನಂತರ ಈಗ ಇದರಿಂದ 5 ಲಕ್ಷ ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಆಯುಷ್ಮಾನ್ ಕಾರ್ಡಿಂದ. ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ನಿಮ್ಮ ಫೋನ್ ಮೂಲಕನೇ ಈಗ ಅಪ್ಲೈ ಮಾಡ್ಬೋದು ನಾ ಹೇಳೋ ಥರ. ಈಗ ನಂತರ ಈಗ ನೋಡ್ಕೊಳ್ಳಿ, ಅವ್ರ ಫ್ಯಾಮಿಲಿ ಐ ಡಿನೂ ಇಲ್ಲಿ ಶೋ ಆಗ್ತಿದೆ, ಮತ್ತು ಇಲ್ಲಿ ಸೌರ್ಸ್ ಕೆಬಿನೂ ಇಲ್ಲಿ ಶೋ ಆಗ್ತಿದೆ ಮೇಲೆ. ಇಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಬರುತ್ತೆ ಒಂದು, ಅವರು ಹೆಸ್ರು ಮುಂದೆನೇ ಎಲ್ಲನೂ ಅವ್ರದ್ದು ಎಲ್ಲ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಲ್ಲಿ 4 ರೀತಿ ನಿಮಗೆ ಕೊಟ್ಟಿದ್ದಾರೆ. ನೀವು ಆಧಾರ್ OTP ಮೇಲೆ ಈಗ ಅದನ್ನು ರೆಡಿ ಮಾಡ್ಕೊಳ್ತೀರಾ, ಅಂದರೆ ಅಪ್ಲೈ ಮಾಡ್ತೀರಾ, ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ಏನಾದರೂ ಕೊಡ್ತೀರಾ, ಮತ್ತು IRIS ಸ್ಕ್ಯಾನ್ ಮಾಡ್ತೀರಾ ಅಥವಾ ಫೇಸ್ ಇಂದ ಮಾಡ್ತೀರಂತ. ಸಿಂಪಲಾಗಿ ಎಲ್ಲರೂ ನಿಮಗೆ ಈಗ ಆಧಾರ್ ಕಾರ್ಡಲ್ಲಿ ನಂಬರ್ ಇರುತ್ತಲ್ವ, ನಿಮ್ಮ ಮೊಬೈಲ್ ನಂಬರ್ಗೆ OTPನೇ ಬರುತ್ತೆ. ನಾನು ಆಧಾರ್ ಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಈಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡು ಅಂತ ಕೇಳುತ್ತೆ, ಇಲ್ಲಿ ವೇಟ್ ಮಾಡಿ ಸ್ವಲ್ಪ. ನಂತರ ಈಗ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮುಂದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನಂತರ ಮುಂದೆ ವೆರಿಫೈ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ 2 ಸತಿ ಕ್ಲಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ. ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಎಸ್ ಐ ಆಕ್ಸೆಪ್ಟ್ ಅಂತ ಬರುತ್ತೆ. ನಂತರ ಇಲ್ಲಿ ಬ್ಲೂ ಕಲರಲ್ಲಿ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲೋ ಮೇಲೆ. ಈಗ ಸ್ವಲ್ಪ ವೇಟ್ ಮಾಡಿ, ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತಲೇ ಇಲ್ಲಿ ಶೋ ಆಗ್ತಿದೆ, ವೇಟ್ ಮಾಡಿ. ಈಗ ನಂತರ ಈಗ OTPನೂ ಬರುತ್ತೆ, 2 OTP ಬರುತ್ತೆ, ಒಂದು ಆಧಾರ್ OTP ಮತ್ತು ಮೊಬೈಲ್ OTPನೂ ಬರುತ್ತೆ. ಈಗ ಒಂದು ಬಂದಿದೆ, ಅದನ್ನು ಈಗ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನಂತರ ಇದು ಎಂಟರ್ ಮಾಡಿದ ಮೇಲೆ ಇನ್ನೊಂದು OTP ಬರುತ್ತೆ ಮೊಬೈಲ್ಗೆ, ವೇಟ್ ಮಾಡಿ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ವೇಟ್ ಮಾಡಿದ ನಂತರ ನೋಡ್ಕೋಬೋದು, ಇವ್ಯಾವ ಸಕ್ಸಸ್ಫುಲ್ ಅಥೆಂಟಿಕೇಟೆಡ್ ಆ್ಯಸ್ ಫ್ಯಾಮಿಲಿ ಅಂತ ಈ ರೀತಿ ಬರುತ್ತೆ, ಸಕ್ಸಸ್ಫುಲ್ ಆಗಿರೋದು. ಈಗ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬಂತು, ಈಗ ವೇಟ್ ಮಾಡಿ ಸ್ವಲ್ಪ, ಬರ್ತಾ ಇದೆ. ನಂತರ ನೋಡ್ಕೋಬೋದು ಅವ್ರ ನೇಮ್ನು ಶೋ ಆಗ್ತಿದೆ, ಇಲ್ಲಿ ಎಲ್ಲನೂ ಶೋ ಆಗ್ತಿದೆ. ಈಗ ಅವ್ರ ನೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ಈಗ ಆಯುಷ್ಮಾನ್ ಕಾರ್ಡ್ ಈಗ ಡೌನ್ಲೋಡ್ನು ಮಾಡ್ಕೋಬೋದು, ಮತ್ತು ಪ್ರಿಂಟ್ನು ತೊಗೋಬೋದು, ಮತ್ತು ಶೇರ್ನು ಮಾಡ್ಬೋದು. ನಂತರ ಇಲ್ಲಿ ಡೌನ್ಲೋಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೂ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡೆಡ್ ಸಕ್ಸಸ್ಫುಲ್ ಓಕೆ ಅಂತ ಬಂತು, ಈಗ ಡೌನ್ಲೋಡ್ ಆಯಿತು. ಈಗ ತೋರಿಸ್ಕೊಡ್ತೀನಿ ನಾನು, ನೋಡ್ಕೊಳ್ಳಿ. ಆಯುಷ್ಮಾನ್ ಕಾರ್ಡ್ ಈಗ ನನ್ನ ಫೋನ್ ಮುಖಾಂತರ ನಾನು ಈಗ ಡೌನ್ಲೋಡ್ ಮಾಡ್ಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.